ವೆಲ್ಕಮ್ ಟು ಜೈ ಬಜರಂಗಿ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತೊಂದು ಒಂದು ಮಾಮೂಲಿ ನಾರ್ಮಲ್ ಬೇಬಿ, ಒಂದು ಹಾರ್ಚು ಬೇಬಿ ಕುಚ್ಚು ಟೈಪು ಒಂದು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ಸಾರಿ, ಸುಮಾರು ಕಡೆ ನೋಡಿದ್ದೀರ. ಬಟ್ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡೋದು ಹೇಗೆ, ಆರ್ಚ್ ಕರೆಕ್ಟಾಗಿ ಬರೋದು ಹೇಗೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ. ನಾರ್ಮಲಿ ಎಲ್ಲ ಕಡೆ ಈ ಡಿಸೈನ್ ನೋಡಿರ್ತೀರ, ಬಟ್ ನಾನು ಹೇಗೆ ಹಾಕ್ತೀನಿ, ಅದು ಕಂಪ್ಲೀಟಾಗಿ ಹೇಗೆ ಚೆನ್ನಾಗಿ ಬರುತ್ತೆ ಅನ್ನೋದು ನಾನು ತೋರಿಸ್ಕೊಡ್ತೀನಿ ನಿಮಗೆ. ಇದು ಮರೂನ್ ಕಲರ್ ಮತ್ತು ಆಫ್ ವೈಟ್ ಕಲರ್ ಕಾಂಬಿನೇಷನ್ ಇದೆ. ಫ್ರೆಂಡ್ಸ್, ನಾವು ಯಾವಾಗಲೂ ಕ್ರೋಶವನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಫ್ರಂಟ್ ಸೈಡಿಂದ, ಇದು ಬ್ಯಾಕ್ ಸೈಡ್ ಬರುತ್ತೆ, ಫ್ರಂಟ್ ಸೈಡಿಂದ ನಾವು ಸ್ಟಾರ್ಟ್ ಮಾಡ್ಕೊಬೇಕಾಗುತ್ತೆ. ಆಲ್ರೆಡಿ ನಾನು 8 ಎಳೆ ದಾರವನ್ನು ತೊಗೊಂಡಿದ್ದೀನಿ. ಬೀಡ್ಸನ್ನು ವಿತೌಟ್ ಬೀಡ್ಸ್ ಡಿಸೈನ್ ಇದು. ಬೀಡ್ಸನ್ನು ನೀವು ಹ್ಯಾಡ್ ಮಾಡ್ತೀನಿ ಅನ್ನೋದಾದರೆ ಈ ರೀತಿ ಒಂದು 6 ಆರ್ 7 ಸ್ಟ್ಯಾಂಡ್ ಲೇಯರ್ ತೊಗೊಂಡ್ರೆ ಸಾಕಾಗುತ್ತೆ. ನಾನು ವಿತೌಟ್ ಬೀಡ್ಸಸ್ ಡಿಸೈನ್ ನಿಮಗೆ ಹೇಳ್ಕೊಡೋದ್ರಿಂದ ಸ್ವಲ್ಪ ತಿಕ್ಕಾಗಿ ಬರುತ್ತೆ, ಹಾಗಾಗಿ 8 ಲೇಯರ್ಸನ್ನು ತೊಗೊಂಡಿದ್ದೀನಿ. ನೀಡಲ್ ಬಂದು ಸೇಮ್ 11.07 mm ತೊಗೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ. ಫಸ್ಟ್ ಫ್ರೆಂಡ್ಸ್, ಇಲ್ಲಿ ಸ್ಯಾರೀಸ್ ಇದೆಯಲ್ಲ, ಬಿಗಿನರ್ಸ್ಗೆ ಈ ಒಂದು ವಿಡಿಯೋ ತುಂಬ ಯೂಸ್ ಆಗುತ್ತೆ. ಬಿಗಿನರ್ಸು ನಾನು ಕಲೀಲೇಬೇಕು ಅಂತ ಹೇಳೋಂತಹವ್ರಿಗೆ ನೋಡಿ, ಈ ಥರ ಗಂಟಾಕಿ ಇಟ್ಕೊಂಡಿದ್ದಂಥದ್ದನ್ನು ಸ್ವಲ್ಪ ಫುಲ್ಲು ಒಳಗಡೆ ಬೇಡ, ಸ್ವಲ್ಪ ಹತ್ತಿರದಲ್ಲಿ ಈ ರೀತಿ ಹತ್ತಿರದಲ್ಲಿ ನಾವು ಹೋಲ್ಸ್ ಮಾಡ್ಕೊಬೇಕು ಕ್ಲಾತನ್ನು. ಆ ಕ್ಲಾತ್ ಹೋಲ್ಸ್ ಮಾಡಿಕೊಂಡು ಆ ಒಳಗಡೆಯಿಂದ ಈ ರೀತಿ ದಾರಾನ ತಂದು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಮೆರೂನ್ ಕಲರ್ ಇದಿದೆ ಬಾರ್ಡರ್ಸು. ಫುಲ್ಲು ಇದರಲ್ಲೆಲ್ಲ ಮೈದಾನದಲ್ಲೆಲ್ಲ ಆಫ್ ಆ್ಯಂಡ್ ವೈಟ್ ಇದೆ, ಬಟ್ ನಾನು ಕುಚ್ಚು ನನಗೆ ಮರೂನ್ ಕಲರೇ ಬೇಕು ಅಂತ ಕಸ್ಟಮರ್ ಹೇಳಿದ್ದಕ್ಕೆ ನಾನು ವೈಟೇ ತೊಗೊಂಡಿದ್ದೀನಿ. ನೀವು ವೈಟದೇ ತೊಗೊಂಡು ಮರೂನ್ ಕಲರ್ ಮತ್ತು ಈ ವೈಟ್ ಕಲರ್ ಎರಡನ್ನೂ ಸೇರಿಸಿ ಕುಚ್ಚನ್ನು ಮಾಡ್ಕೊಬೋದು, ಯಾವ ಥರನಾದರೂ ಮಾಡ್ಕೊಬೋದು. ಹೈಲೈಟಾಗಿ ಸ್ವಲ್ಪ ಮೈದಾನ ಕಲರ್ನೇ ತೊಗೊಳ್ಳಿ, ಸೆರಗು ಕಲರ್ ತೊಗೊಂಡ್ರೆ ಅಷ್ಟು ಹೈಲೈಟಾಗಿ ಬರೋದಿಲ್ಲ. ಮತ್ತು ಇಲ್ಲಿ ಮತ್ತೆ ಲಾಕ್ ಮಾಡಿರ್ತೀವಲ್ಲ, ಅದ್ರ ಪಕ್ಕದಲ್ಲಿ ಇನ್ನೊಂದು ಹೋಲ್ ಮಾಡಿ ದಾರಾನ ತಂದು ಎರಡರಲ್ಲಿ ಒಂದು ಮಾಡಿ, ಇದನ್ನು ಸಿಂಗಲ್ ಕ್ರೋಶ ಅಂತಲೂ ಸಹ ಹೇಳ್ತಾರೆ, ಲಾಕ್ ಅಂತಲೂ ಸಹ ಹೇಳ್ತಾರೆ. ಈಗ 2 ಸರಿ ಲಾಕ್ ಆದಮೇಲೆ ಬಿಚ್ಚೋಗ್ಬಾರ್ದು ಅನ್ನೋ ಕಾರಣಕ್ಕೆ 2 ಸರಿ ಲಾಕ್ ಮಾಡಬೇಕು. ಆದಮೇಲೆ 4 ಚೈನನ್ನು ಹಾಕ್ಕೊಳ್ಳಿ. 1 2 3 4 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಪಾಯಿಂಟ್ ಮಾಡಿ ಲಾಕ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಪಾಯಿಂಟ್ ಮಾಡಿ ಲಾಕ್ ಮಾಡಿದ್ರೆ ಫ್ರೆಂಡ್ಸ್ ಸುಕ್ ಬರೋ ಅಂಥದ್ದು ಬರೋದಿಲ್ಲ. ಬೇಸು ಕರೆಕ್ಟಾಗಿ ನೀವು ಹಾಕ್ಕೊಬೇಕು, ಹಾಗಾಗಿ ಕರೆಕ್ಟಾಗಿ ನೋಡಿ ಹಾಕ್ಕೊಳ್ಳಿ. 4 ಚೈನನ್ನು 2 ಟೈಮ್ ಹಾಕ್ಕೊಳ್ಳಿ, ಸ್ಟಾರ್ಟಿಂಗ್ ಮಾತ್ರ. 1 2 3 4 ನೋಡಿ, ಎಲ್ಲಿಗೆ ಬರುತ್ತೆ, ಇಲ್ಲಿಗೆ ಬರುತ್ತೆ ಪಾಯಿಂಟು. ಹೋಲ್ಸ್ ಮಾಡಿಕೊಂಡು ಮತ್ತೆ ದಾರವನ್ನು ತಂದು ಈ ರೀತಿ ಎರಡಲ್ಲೊಂದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ದಾರನ ಸ್ವಲ್ಪ ಟೈಟಾಗಿ ಇಟ್ಕೊಳ್ಳಿ. ಮತ್ತು ಈಗ 4 ಚೈನ್ 2 ಟೈಮ್ ಆದಮೇಲೆ 6 ಚೈನನ್ನು ಹಾಕ್ಕೊಬೇಕು. 1 2 3 4 5 6 ಆದಮೇಲೆ ಇದನ್ನು ಸ್ಯಾರಿಗೆ ಪಾಯಿಂಟ್ ಮಾಡ್ಕೊಳ್ಳಿ ಫಸ್ಟು. ಬಟ್ 4 ಚೈನ್ ಗ್ಯಾಪಲ್ಲೇ ಹೋಗಿ ನೀವು ಹೋಲ್ಸ್ ಮಾಡಬೇಕಾಗುತ್ತೆ, ಯಾಕಂದರೆ ಇದು ಹಾರ್ಚು ಯು ಶೇಪ್ ಬರಬೇಕು. ಹಾಗಾಗಿ ನೀವು ಆದಷ್ಟು ಸ್ವಲ್ಪ ಹಿಂಗೆ ಎಳೆದು ಮಾಡಬಾರ್ದು, ಅಥವಾ ಸ್ವಲ್ಪ ಹಿಂಗೆ ಎಳ್ಕೊಂಡು ಮಾಡಬಾರ್ದು. ಹಾರ್ಚು ಕರೆಕ್ಟಾಗಿ ಬರಬೇಕು ಅಂದರೆ 4 ಪಾಯಿಂಟ್ 1-2 ಚೈನ್ ಇಂಚಸ್ ಬ್ಯಾಕಿಂದ ಹೋದರೆ ಕರೆಕ್ಟಾಗಿ ಹಾರ್ಚ್ ಬರುತ್ತೆ. ಲಾಕ್ ಅದನ್ನು ಸ್ಯಾರಿ ಒಳಗಡೆ ಹೋಲ್ಸ್ ಮಾಡಿ ಸ್ಯಾರಿ ಒಳಗಡೆಯಿಂದ ದಾರವನ್ನು ತಂದು ಈ ಥರ ಲಾಕ್ ಮಾಡಿದ್ರೆ ನಿಮಗೆ ಕರೆಕ್ಟದ ಮೆಜರ್ಮೆಂಟ್ ಹಾರ್ಚ್ ಸಿಗುತ್ತೆ. ನೀವು ಬೇಸಲ್ಲಿ ಇದೇ ಟಿಪ್ಸ್ ನಂಬರ್ 1. ನಿಮಗೆ ಯಾವಾಗಲೂ ಹಾರ್ಚ್ ಕರೆಕ್ಟಾಗಿ ಶೇಪ್ ಬರಬೇಕು ಅಂದರೆ ಇಲ್ಲೇ ನಾವು ಈ ಹಾರ್ಚ್ ಮಾಡ್ಕೊತೀವಲ್ಲ, ಇದೇ ಯು ಶೇಪ್ ಬರೋ ಥರ ನಾವು ಲಾಕ್ ಮಾಡಬೇಕು, ಆವಾಗ ಕರೆಕ್ಟಾಗಿ ಬರುತ್ತೆ. ಅದಾದಮೇಲೆ 6 ಚೈನ್ ಆದಮೇಲೆ ಹೀಗೆ 4 ಚೈನ್ ಹಾಕ್ಕೊಳ್ಳಿ. 1 2 3 4 ಆದಮೇಲೆ ಫ್ರೆಂಡ್ಸ್
ಇದು ಮಾತ್ರ ಎಲ್ಲಿಗೆ ಬರುತ್ತೆ ಅಲ್ಲಿ ಪಾಯಿಂಟ್ ಮಾಡ್ಕೊಳ್ಳಿ. ಯು ಶೇಪ್ ಆಗಿಬಿಡುತ್ತೆ, ಹಾಗಾಗಿ ಹಿಂದಕ್ಕೂ ಹೋಗಬಾರ್ದು, ಮುಂದೆಗೂ ಹೋಗಬಾರ್ದು. ಆ ರೀತಿ ಬ್ಯಾಲೆನ್ಸ್ ಮಾಡಬೇಕು ಇದನ್ನು. ಇದು ಮಾತ್ರ ಸ್ವಲ್ಪ ಯು ಶೇಪ್ ಬರಬೇಕು ಅಂದರೆ ಸ್ವಲ್ಪ ಒಳಗಡೆ ಅಂದರೆ ಹಿಂದೆ ಹೋಗಿ ಲಾಕ್ ಮಾಡಬೇಕು. 4 ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಬೇಕು. 6 ಚೈನ್ ಆದಮೇಲೆ 4 ಚೈನು 3 ಟೈಮ್ ಹಾಕ್ಕೊಳ್ಳಿ. ಈಗ 1 ಟೈಮ್ ಆಗಿದೆ. 1 2 3 4 2 ಟೈಮ್ ಆಯಿತು. ಲಾಕ್ 4 ಚೈನ್ ಲಾಕ್ ಮತ್ತು 4 ಚೈನ್ 4 ಚೈನ್ ಲಾಕ್ 4 ಚೈನ್ ಲಾಕ್ 4 ಚೈನ್ ಲಾಕ್. ಬೇಸು ತುಂಬ ಈಸಿ ಇದೆ. ಬಿಗಿನರ್ಸು ತುಂಬ ಹೇಳಿ ಮಾಡಿಸೋಂಥ ಡಿಸೈನು, ಬೇಗನೂ ಹಾಕ್ಬೋದು ನೋಡಿ. 2 ಚೈನ್ ಮಾತ್ರ ಸ್ಟಾರ್ಟಿಂಗ್ ಹಾಕ್ಕೊಳ್ಳಿ. ನೆಕ್ಸ್ಟು 6 ಚೈನ್ ಹಾಕ್ಕೊಳ್ಳಿ. ಮತ್ತು 4 ಚೈನು 3 ಟೈಮ್ ಹಾಕ್ಕೊಂಡು ನಂತರ ಮತ್ತೆ 6 ಚೈನ್ 1 2 3 4 5 6 ಬಂದಮೇಲೆ ಅದೇ 6 ಚೈನ್ ಗ್ಯಾಪ್ ಪಾಯಿಂಟ್ ಮಾಡಿ 4 ಚೈನ್ ಪಾಯಿಂಟ್ ಇದೆಯಲ್ಲ ಅದ್ರ ಒಳಗಡೆಯಿಂದ ಹೋಗಿ ಹೋಲ್ಸ್ ಮಾಡಬೇಕು. ಲಾಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ನೋಡಿ, ನಾವು ಆರ್ಚನ್ನು ಮಾಡ್ಕೊಬೇಕಾದ್ರೆ ಕರೆಕ್ಟಾಗಿ ಬರುತ್ತೆ. ಹೇಗೇನ್ 4 ಚೈನನ್ನು 3 ಟೈಮ್ ಹಾಕ್ಕೊಳ್ಳಿ. ಈ ರೀತಿ ಬೇಸ್ ಕಂಪ್ಲೀಟ್ ಆಗುತ್ತೆ. ಬೇಸ್ ಕಂಪ್ಲೀಟ್ ಮಾಡಿದ್ಮೇಲೆ ತೋರಿಸ್ತೀನಿ ನಿಮಗೆ ಹೇಗೆ ಬರುತ್ತೆ ಅಂತ ಹೇಳಿ. ಸ್ವಲ್ಪ ಸ್ಯಾರಿ ಹಿಡಿದಿಟ್ಕೊಳ್ಳೋ ಅಂಥದ್ದು ಆ ಥರ ಎಲ್ಲ ಮಾಡಬಾರ್ದು. ನೋಡ್ಕೊಂಡು ಕರೆಕ್ಟ್ ಪಾಯಿಂಟ್ಗೆ ನೀವು ಲಾಕ್ ಮಾಡಿದ್ರೆ ಸ್ಯಾರಿ ಬೇಸ್ ಚೈನ್ ಬಂದು ಈ ಒಂದು ಡಿಸೈನ್ ಬಂದು ಕರೆಕ್ಟಾಗಿ ಬರುತ್ತೆ. ಬಿಗಿನರ್ಸ್ಗೆ ತುಂಬ ಈಸಿ ಅನಿಸುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗ್ಬೋದು. ಪ್ರಾಕ್ಟೀಸ್ ಇರೋರಿಗೆ ಏನಾಗೋದಿಲ್ಲ, ಬಟ್ ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗ್ಬೋದು. ಸ್ವಲ್ಪ ನೋಡಿ ನಿಧಾನಕ್ಕೆ ಟ್ರೈ ಮಾಡಿ ಹಾಕಬೇಕಾಗತ್ತೆ. ನೋಡಿ 4 ಚೈನ್ 2 ಟೈಮ್ ಹಾಕ್ಕೊಂಡಿದ್ದೀನಿ. 6 ಚೈನ್ ಮತ್ತು 4 4 4 3 ಟೈಮ್ ಬಂದಿದೆ. 6 4 4 4 3 ಟೈಮ್ ಬಂದಿದೆ. 4 ಚೈನು ಮತ್ತು ಈಗ 6 ಚೈನ್ 1 2 3 4 5 6 ಅದರ ಲೆಂತ್ ಹಿಡಿದು 4 ಚೈನ್ ಗ್ಯಾಪಲ್ಲಿ ಮಾತ್ರ ನಾವು ಲಾಕ್ ಮಾಡಬೇಕಾಗುತ್ತೆ. ಲಾಕ್ ಮಾಡಬೇಕಾದ್ರೂ ಅಷ್ಟೇ ತುಂಬ ಲೂಸು ಬರಬಾರ್ದು, ಟೈಟು ಬರಬಾರ್ದು. ಆ ರೀತಿ ಬರಬೇಕು. ಸಾರಿ ಪೂರ್ತಿ ಇದೇ ರೀತಿ ಹಾಕಿ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಬಂದು ಸೇಮ್ ಅದೇ ಥ್ರೆಡನ್ನು ತೊಗೊಂಡಿದ್ದೀನಿ. ಸೇಮ್ ಲಾಕ್ ಎಲ್ಲಿ ನಾವು ಲಾಕ್ ಮಾಡಿರ್ತೀವಿ ಅದೇ ಸ್ಪೇಸಲ್ಲಿ ಹೋಗಿ ನಾವು ಫಸ್ಟ್ ಬೇಸ್ ಲೈನ್ ಲಾಕ್ ಮಾಡಿರ್ತೀವಲ್ಲ ಅದೇ ಸ್ಪೇಸಲ್ಲಿ ಹೋಗಿ ಲಾಕ್ ಮಾಡ್ಕೊಬೇಕು. ಮತ್ತು 4 ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದರೊಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ ಅಥವಾ ಲಾಕ್ ಎರಡು ಒಂದೇ ಮಾಡ್ಕೊಳ್ಳಿ. 4 ಚೈನ್ ಹಾಕ್ಕೊಳ್ಳಿ. 1 2 3 ಈ ರೀತಿ 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಲಾಕ್ ಮಾಡಿ ಬೇಸ್ ಲೈನಲ್ಲಿ ನಾವು ಎಲ್ಲಿ ಲಾಕ್ ಮಾಡಿರ್ತೀವಿ ಅದೇ ಸ್ಪೇಸಲ್ಲಿ ಲಾಕ್ ಮಾಡಿ ಆದಮೇಲೆ ಮತ್ತೆ ಇನ್ನೊಂದು 4 ಚೈನ್ ಇರುತ್ತಲ್ಲ ಅದರೊಳಗೆ ಹೋಗಿ ಒಂದು ಸಿಂಗಲ್ ಕ್ರೋಶವನ್ನು ಮಾಡ್ಕೊಳ್ಳಿ. 1 ಸಿಂಗಲ್ ಕ್ರೋಶ ಅಷ್ಟೇ ಮಾಡಿದ್ಮೇಲೆ ನಾವು ಈ ಆರ್ಚನ್ನು ಕಂಪ್ಲೀಟ್ ಮಾಡಬೇಕು. ಅದಕ್ಕೆ ನಾನು ತ್ರಿಬಲ್ ಕ್ರೋಶನ ಸ್ಟಾರ್ಟ್ ಮಾಡ್ತೀನಿ. ಡಬಲ್ ಕ್ರೋಶಕ್ಕಿಂತ ತ್ರಿಬಲ್ ಕ್ರೋಶ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದೇ ಸ್ಟೆಪ್ ಇದ್ದಾಗ. ನಾವು 2 ಸ್ಟೆಪ್ ಬರುತ್ತೆ ಆರ್ಚ್ ಮೇಲೆ ಮತ್ತು ಇನ್ನೊಂದು ಆರ್ಚ್ ಬರುತ್ತೆ ಅಂತ ಅನ್ನೋದಾದರೆ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಇಲ್ಲ ನಾವು ಸಿಂಗಲ್ ಆರ್ಚೆ ಅಂತ ಹೇಳಿದಾಗ ಸಿಂಗಲ್ ಸ್ಟೆಪ್ಪೆ ಅಂತ ಹೇಳಿದಾಗ ನೀವು ತ್ರಿಬಲ್ ಕ್ರೋಶವನ್ನು ಮಾಡ್ಕೊಬೇಕು. 2 ಸರಿ ಕ್ರೋಶದ ಮೇಲೆ ದಾರವನ್ನು ಸುತ್ತಕೊಂಡು ನಾವು 6 ಚೈನ್ ಹಾಕ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್ ಅದರೊಳಗಡೆ ಹೋಗಿ ಈ ರೀತಿ ದಾರನ ಎಳೆತಂದು ಎರಡರಲ್ಲೊಂದು ಈ ರೀತಿ ತ್ರಿಬಲ್ ಕ್ರೋಶವನ್ನು ಹಾಕ್ಕೊಬೇಕು. 2 ಸರಿ ಹೀಗೆ ದಾರವನ್ನು ಸುತ್ತಕೊಂಡು ಅದೇ ಆರ್ಚ್ ಒಳಗಡೆ ಹೋಗಿ
ಈ ರೀತಿ ಮೇಲೆ ತಂದಾಗ 4 ಸಲ ದಾರ ಇದೆ. 1 2 3 4 4 ದಾರ ಬರುತ್ತೆ. ಕ್ರೋಶದ ಮೇಲೆ ಎರಡರಲ್ಲಿ ಒಂದನ್ನು ಮಾಡಿ, ಮತ್ತೆ ಎರಡರಲ್ಲಿ ಒಂದನ್ನು ಮಾಡಿ, ಮತ್ತೆ ಎರಡರಲ್ಲಿ ಒಂದನ್ನು ಮಾಡಿ 3 ಟೈಮ್ ಮಾಡಿದಾಗ ತ್ರಿಬಲ್ ಕ್ರೋಶ ಆಗುತ್ತೆ. ಹೀಗೆ ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಆರ್ಚ್ ಪೂರ್ತಿ ಸ್ವಲ್ಪ ಎಳೆಯುವಾಗ ನಾವು ಈ ರೀತಿ ಚೈನನ್ನು ಲಾಕ್ ಮಾಡ್ತೀವಲ್ಲ, ಹಾಗೆ ಎಳಿಬೇಕಾದ್ರೆ ಒಂದೇ ಲೆವೆಲಿಗೆ ಹೇಳ್ಕೊಬೇಕು ನೀವು. ಇಲ್ಲಾಂತಂದರೆ ಒಂದು ಉದ್ದ ಒಂದು ತುಂಡ ಆ ರೀತಿ ಆಗುತ್ತೆ. ಹಾಗಾಗಿ ನೀವು ಒಂದೇ ಲೆವೆಲಿಗೆ ಹೇಳ್ಕೊಳ್ಳೋ ಪ್ರಯತ್ನನ ಮಾಡಿ. ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಬರ್ತಾ ಬರ್ತಾ ಎಕ್ಸ್ಪೀರಿಯನ್ಸ್ ಆಗಿಬಿಟ್ರೆ ಅದು ಈಸಿ ಆಗುತ್ತೆ. ಸ್ವಲ್ಪ ನೋಡಿ ಮಾಡಿದ್ರೆ ಪೇಷನ್ಸಿಂದ ಕಂಪ್ಲೀಟ್ ಆಗುತ್ತೆ. ನೋಡಿ ಈ ರೀತಿ ಸ್ವಲ್ಪ ಬೆರಳು ಸಹಾಯದಿಂದ ಈ ರೀತಿ ತಳ್ಕೊಳ್ಳಿ. ಟೈಟಾಗಿ ಇಟ್ಕೊಬೇಕು ದಾರ. ಮತ್ತು ಒಳಗಡೆ ಹೋಗಿ ಎಷ್ಟಾಗುತ್ತೆ ಈ ರೀತಿ ದಾರ ಎಲ್ಲ ಬಿಟ್ಕೊಂಡಾಗ ಮತ್ತೆ ತೊಗೊಳ್ಳಿ. ಅದು ದಾರ ಬಿಟ್ಕೊಬಾರ್ದು. ಲಾಸ್ಟಲ್ಲಿ ಅದೇ ರೀತಿ ಕಾಣಿಸುತ್ತೆ. ಕಸ್ಟಮರ್ಸ್ಗೆ ಅದು ಪ್ರಾಬ್ಲಮ್ ನೋಡಿದಾಗ ಏನೋ ದಾರ ಬಿಟ್ಕೊಂಡಿದೆ ಅಂತ ಹೇಳ್ತಾರೆ. ಆ ರೀತಿ ಯಾವುದೇ ಥರ ದಾರ ಬಿಟ್ಕೊಳ್ಳೋದು, ಸ್ವಲ್ಪ ಲೂಸು ಸ್ವಲ್ಪ ಟೈಟು ಆ ಥರ ಆಗೋದು ಆದರೆ ನಿಮಗೆ ಕಸ್ಟಮರ್ಸು ಪ್ರಾಬ್ಲಮ್ ಆಗುತ್ತೆ, ಹೇಳ್ತಾರೆ ಏನೋ ಚೆನ್ನಾಗಿ ಮಾಡಿಲ್ಲ ಹಾಗೆ ಹೀಗೆ ಅಂತ. ಹಾಗಾಗಿ ನೀಟಾಗಿ ಎಲ್ಲೂ ಥ್ರೆಡ್ ಬಿಟ್ಕೊಳ್ಳೋ ರೀತಿಲಿ ಇರಬಾರ್ದು. ಮತ್ತು ಈ ಥರ ಜರುಗಿಸ್ಕೊಬೇಕು. ಫಿನಿಶಿಂಗ್ ಕಡೆ ಆದಷ್ಟು ಗಮನ ಹರಿಸಿ. ನೋಡಿ ಈ ರೀತಿ ಎಷ್ಟು ಆಗುತ್ತೆ ಅಷ್ಟು. ಈಗ ಒಬ್ಬೊಬ್ಬರು ಈ ನಾವು ಬೇಸ್ ಚೈನ್ ಹಾಕ್ಕೊಳ್ತೀವಲ್ಲ 6 ಚೈನು, ಆ ಚೈನ್ನ ಲೆಂತು ಎಳೆಯೋ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಕಂಬಗಳು ಹಿಡಿಯುತ್ತೆ ಒಂದು ಆರ್ಚ್ಗೆ ಅಂತ ಹೇಳಿ. ನನಗೆ ನನ್ನ ಇದಕ್ಕೆ ಎಷ್ಟು ಹಿಡಿಯುತ್ತೆ ಫಸ್ಟು ಲೇಯರ್ನ ನೋಡ್ಕೊತೀನಿ. ನೋಡಿ ಈ ರೀತಿ ಆದಾಗ ಸ್ಕಿಪ್ ಮಾಡಿಬಿಡಿ, ಅದನ್ನು ಸರಿ ಬರಲಿಲ್ಲ ಸ್ಕಿಪ್ ಮಾಡ್ಬಿಟ್ಟು ಮತ್ತೆ ಇನ್ನೊಂದು ತೊಗೊಳ್ಳಿ ರಿಟನ್ನು. ನಾವು ಮಾಡೋ ಪುಟ್ಟು ತಪ್ಪುಗಳು ಅದು ಡಿಸೈನ್ ಮುಗಿದ ಮೇಲೆ ಎದ್ದು ಕಾಣಿಸುತ್ತೆ. ಹಾಗಾಗಿ ಅವುಗಳನ್ನ ಆದಷ್ಟು ಬೇಸಲ್ಲೇ ಅದನ್ನ ಕಂಟ್ರೋಲ್ ಮಾಡಿಬಿಡ್ಬೇಕು ನಾವು. ಈ ರೀತಿ ಇಲ್ಲಿಗೆ ನೀವು ಬೀಡ್ಸನ್ನು ಸಹ ಆ್ಯಡ್ ಮಾಡ್ಕೊಬೋದು. ಈ ರೀತಿ ಆದಮೇಲೆ ದಾರನ ಮುಂದೆ ಮಾಡಿ ಈ ರೀತಿ ಕ್ರೋಶಕ್ಕೆ ಈ ಥರ ಕ್ರೋಶಕ್ಕೆ ಬೀಡ್ಸನ್ನು ಸೇರಿಸ್ಕೊಂಡು ನೀವು ಮಾಡ್ಕೊಬೋದು. ಬೀಡ್ಸಸ್ ಬೇಕು ಅಂತ ಅನ್ನೋರಿಗೆ, ಬೇಡ ಅಂತನೂ ಬೇಡ. ನಾನಿದು ಕಸ್ಟಮರ್ ವಿತೌಟ್ ಬೀಡ್ಸ್ ಡಿಸೈನ್ ಬೇಕು ಅಂತ ಹೇಳಿದ್ದಕ್ಕೆ ನಾನು ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಸ್ವಲ್ಪ ಜರುಗಿಸ್ಕೊಬೇಕು. ಅದು ಲೇಯರ್ ಎಷ್ಟು ಹಿಡಿಯುತ್ತೆ ಆರ್ಚು ಆ ಚೈನು ಅಷ್ಟನ್ನು ಫಸ್ಟು ಆರ್ಚ್ಗೆ ಕಂಪ್ಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಅಷ್ಟೇ ಕಂಬಗಳನ್ನು ಎಲ್ಲ ಆರ್ಚ್ಗಳಿಗೂ ಹಾಕಬೇಕು. ಒಂದು ಹೆಚ್ಚು ಆಗಬಾರ್ದು, ಒಂದು ಕಡಿಮೆನೂ ಸಹ ಆಗಬಾರ್ದು. ನೋಡಿ ಎಷ್ಟಾಗುತ್ತೆ. ಇನ್ನೂ ಒಂದು ಹಿಡಿಯುತ್ತೇನೋ ನೋಡೋಣ, ನಾನು ಟ್ರೈ ಮಾಡೋಣ. ಹಿಡಿಯುತ್ತೆ. ಗ್ಯಾಪ್ ಬಿಡಬಾರ್ದು ಆರ್ಚಲ್ಲಿ, ಬಿಟ್ಟರೆ ಅಕ್ವರ್ಡಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಹಿಡಿದಿದೆ. 1 2 3 4 5 6 7 8 9 10 11 12 13 14 15 ಇದೆ. 15 ಆದಮೇಲೆ ಈ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಇದೆಯಲ್ಲ ಅದರೊಳಗಡೆಯಿಂದ ಹೋಗಿ ಲಾಕ್ ಮಾಡಿ. ಸಿಂಗಲ್ ಕ್ರೋಶ ಅಥವಾ ಲಾಕ್ ಮಾಡಿ. ಮತ್ತೆ ಹೇಗೆ ನಾವು ಬೇಸ್ ಚೈನ್ ಇದೆಯಲ್ಲ ಅದರಲ್ಲೂ ಹೋಗಿ ಒಂದು ಸಲ ಲಾಕ್ ಮಾಡಿ. ನಾವು ಫಸ್ಟು ಬೇಸ್ ಚೈನಲ್ಲಿ ಒಂದು ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಹಾಕ್ಕೊಂಡಿದ್ವಿ. ಎಗೇನ್ ಅದೇ ರೀತಿ ಈ ಕಡೆನೂ ಬರಬೇಕು. ಆಗ ಪರ್ಫೆಕ್ಟಾಗಿ ಆರ್ಚ್ ಬರುತ್ತೆ ನಮಗೆ. ನೋಡಿ ಪುಟಾಣಿ ಆರ್ಚು ಎಷ್ಟು ನೀಟಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಆಗ ಸ್ವಲ್ಪ ಕೈಯಲ್ಲಿ ಈ ರೀತಿ ಮಾಡಿಬಿಟ್ರೆ ನಿಮಗೆ ಆರ್ಚು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಆರ್ಚ್ ಹೇಗಿದೆ ಕಮಾನು. ಏಕೆಂದರೆ ನಾವು ಇಲ್ಲಿ ಬೇಸಲ್ಲಿ ಈ ರೀತಿ ಮಾಡ್ಕೊಂಡಾಗ ಕರೆಕ್ಟಾಗಿ ಬರುತ್ತೆ. ಆದಮೇಲೆ ಫ್ರೆಂಡ್ಸ್ ಮತ್ತೆ 4 ಚೈನ್ ಹಾಕ್ಕೊಳ್ಳಿ. 1 2 3 4 ಅಲ್ಲಿ ಲಾಕ್ ಮಾಡಿರ್ತೀವಲ್ಲ ನಾವು ಬೇಸು,
ಆ ಬೇಸ್ ಒಳಗಡೆಯಿಂದ ಹೋಗಿ ಈ ರೀತಿ ಲಾಕ್ ಮಾಡಿ. ಲಾಕ್ ಆದಮೇಲೆ ಮತ್ತೆ 4 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಳಿ. ಹಾಕಿದ್ಮೇಲೆ ಮತ್ತೆ ಹೀಗೆ ದಾರದ ಮೇಲೆ 2 ಸಾರಿ ಸೂಜಿಯನ್ನು ಸುತ್ತಕೊಂಡು ಒಂದು ಚೈನ್ ಒಳಗಡೆ ಹೋಗಿ ಎರಡರಲ್ಲೊಂದು ಮತ್ತು ಹೇಗೆ ಕ್ರೋಶದ ಮೇಲೆ 2 ಸರಿ ದಾರವನ್ನು ಸುತ್ತಕೊಳ್ಳಿ. ನಾವು ಒಳಗಡೆಯಿಂದ ಒಂದು ಸರಿ ತಂದಾಗ 4 ಸರಿ ಆಗುತ್ತೆ. ಆಗ ಎರಡರಲ್ಲೊಂದು ಇಲ್ಲಿ ನಾವು 15 ಕಂಬಗಳನ್ನು ಹಾಕ್ಕೊಂಡಿದ್ದೀನಿ ಫಸ್ಟ್ ಆರ್ಚ್ಗೆ. ಅಷ್ಟೇ ಕಂಬಗಳನ್ನು ನೀವು ಇಲ್ಲಿ ಹಾಕ್ಕೊಬೇಕಾಗುತ್ತೆ ಇದಕ್ಕೂ ಸಹ. ಏಕೆಂದರೆ ಒಂದಕ್ಕೆ ನೀವು 14 ಒಂದಕ್ಕೆ 16 ಆ ಥರ ಹಾಕಿದಾಗ ಆರ್ಚ್ ಸೈಜು ಒಂದೇ ಕರೆಕ್ಟಾಗಿ ಬರೋದಿಲ್ಲ. ಹಾಗಾಗಿ ನಾವು ಫಸ್ಟು ಎಷ್ಟು ಕಂಬಗಳನ್ನು ಹಾಕ್ಕೊಂಡಿದ್ವಿ ಅಷ್ಟೇ ಕಂಬಗಳನ್ನು ಎಂಡಿಂಗ್ ಆರ್ಚ್ವರೆಗೂ ಹಾಕಬೇಕು. ಸಾರಿ ಎಂಡಿಂಗ್ ಆರ್ಚ್ವರೆಗೂ ಎಷ್ಟು ಆರ್ಚ್ ಬರುತ್ತೆ ಅಷ್ಟು ಆರ್ಚ್ಗೂ ಸಹ 15 ಇರಬೇಕು. ಆಗ ಪರ್ಫೆಕ್ಟಾಗಿ ಬರುತ್ತೆ. ಇದು ಒಂದು ಟಿಪ್ಸು ನೋಡಿ. ಈ ರೀತಿ ಇನ್ನೊಂದು ಟಿಪ್ಸು, ಈ ರೀತಿ ಕರೆಕ್ಟಾಗಿ ಹೇಳ್ಕೊಬೇಕು ಆರ್ಚ್ಗೆ ಎಸ್ಪೆಷಲಿ. ಈ ರೀತಿ ಆಗ ಪರ್ಫೆಕ್ಟಾಗಿ ಬರುತ್ತೆ. ಯಾವುದೇ ಥರ ಆರ್ಚ್ ಶೇಪು ಮಿಸ್ ಆಗೋದೂ ಇಲ್ಲ, ಏನೂ ಆಗಲ್ಲ. ನೋಡಿ ಈ ರೀತಿ ಕರೆಕ್ಟಾಗಿ ಎರಡರೊಳಗೆ ಎರಡರಲ್ಲೊಂದು ಮಾಡಬೇಕು. ನಾನು ಪೂರ್ತಿ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಸೆಕೆಂಡ್ ಆರ್ಚು ಸಹ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು 4 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಈ ರೀತಿ ಲಾಕ್ ಮಾಡಿ, ಮತ್ತು ನಾವು ಬೇಸ್ ಲೈನ್ ಲಾಕ್ ಮಾಡಿರ್ತೀವಲ್ಲ ಆ ಗ್ಯಾಪ್ ಒಳಗಡೆನೂ ಸಹ ಇನ್ನೊಂದು ಲಾಕ್ ಮಾಡಿ. ನೋಡಿ ಫ್ರೆಂಡ್ಸ್, ನೀವೇ ಕಾಣಿಸ್ತಾ ಇದೆ ನಿಮಗೇ. ಈ ರೀತಿ ಸ್ವಲ್ಪ ಬೆರಳಲ್ಲಿ ಈ ರೀತಿ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಆರ್ಚ್ ಬರುತ್ತೆ. ನಿಮಗೆ ಕಾಣಿಸ್ತಾ ಇದೆ ಡೈರೆಕ್ಟಾಗಿ ಎಷ್ಟು ಚೆನ್ನಾಗಿ ಆರ್ಚ್ ಬಂದಿದೆ ಅಂತ ಹೇಳಿ. ನಾನು ಹಾಗೆ ಸಾರಿ ಪೂರ್ತಿ ಹಾಕಿಬಿಟ್ಟು ಮತ್ತು ಕುಚ್ಚು, ಈ ಸ್ಪೇಸಲ್ಲಿ ಕುಚ್ಚು ಬರುತ್ತೆ, ಆ ಕುಚ್ಚನ್ನು ಹಾಕಿ ಕಟ್ಟಿ ಹೇಗೆ ಕಾಣಿಸುತ್ತೆ ಲಾಸ್ಟ್ ಫಿನಿಶಿಂಗು ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಇದು ಬಿಗಿನರ್ಸ್ಗೆ ತುಂಬ ಟಿಪ್ಸ್ಗಳನ್ನು ಕೊಟ್ಟಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಕುಚ್ಚು ಕಟ್ಟಿ ನಿಮಗೆ ತೋರಿಸ್ತೀನಿ ಲಾಸ್ಟ್ಗೆ.